Hello everyone, welcome to my YouTube channel. Class 9 English Marusinchana, period 31 to period 35 complete answers. Question number 1. Who is the symbol of courage? Answer is Helen Keller. Next is question number 2. When was Helen Keller born? Answer is June 27, 1880. His birth date. Next is question number 3. Why did Helen Keller consider that 15 March 1887 as the most important day in her life? Answer: the day Annie Sullivan came to her as a teacher. Question number 4. How did Helen Keller devote her life to help for others? Answer is: changed the life of deaf and blind. This is the answer for question number 4. Next is there is a passage, health is wealth. Complete the following sentence. Worksheet 70. Scan the QR codes and listen to the speech and write in your own. Speech is about Vivekananda's speech. Swami Vivekananda's speech at the Parliament of the World Religions in Chicago in 1893 was a pivotal moment in history. It was a powerful and inspiring address that introduced Vedanta philosophy to the West and promoted universal tolerance and unity. The speech is remembered for its profound message of acceptance, harmony, and the oneness of all religions. Vivekananda emphasized the importance of tolerance and understanding between different faiths, urging people to look beyond superficial difference and embrace the common ground of spirituality. Some key points from his speech include tolerance and universal acceptance. He emphasized their importance of respecting all religions and beliefs, stating that we believe not only in universal tolerance but we accept all religion as true. This is the speech of Vivekananda. Next is period 32 ಟಾಪಿಕ್ ಆಂಟನಿಮ್ಸ್ ಆ್ಯಂಡ್ ಸಿನನಿಮ್ಸ್ ಸಮಾನಾರ್ಥಕ ಪದಗಳು ಹಾಗೂ ವಿರುದ್ಧಾರ್ಥಕ ಪದಗಳು. ವರ್ಕ್ಶೀಟ್ 77. ಒಂದು ವರ್ಡ್ಸ್ ಕೊಟ್ಟಿರ್ತಾರೆ, ಅದಕ್ಕೆ ನೀವು ಸಮಾನಾರ್ಥಕ ಪದ ಅಥವಾ ಸಿನನಿಮ್ಸ್ ಬರೀಬೇಕು, ಇಲ್ಲ ಪ್ರಿಫಿಕ್ಸಸ್ ಅಥವಾ ಸಫಿಕ್ಸಸ್ನ ನೀವು ಬರೀಬೇಕು. ಸೊ ಆ ಒಂದು ಟೇಬಲ್ನ ನೀವು ಸ್ಟಡಿ ಮಾಡಿ. ನೆಕ್ಸ್ಟ್ ಪೇಜ್ ನಂಬರ್ ವರ್ಕ್ಶೀಟ್ 78ಗೆ ಆನ್ಸರ್ ಇದ್ದು ಸೀರಿಯಲ್ ನಂಬರ್ ನೋಡಿ. ರೀಬಿಲ್ಡ್, ರೀ ಅನ್ನೋದು ಪ್ರಿಫಿಕ್ಸ್. ಅದೇ ಥರ ಇರ್ರೆಗ್ಯುಲರ್, ಇರ್ ಅನ್ನೋದು ಆ ಕಾಲಮಲ್ಲಿ ಬರೀರಿ, ಅಲ್ಲಿ ಇಟ್ ಮತ್ತು ಆ್ಯಂಟಿ ಅಂತ ಆಗಿದೆ, ಸೊ ಅದು IR ಬರೀರಿ. ನೆಕ್ಸ್ಟ್ ಆ್ಯಂಟಿ ಬ್ಯಾಕ್ಟೀರಿಯಲ್ಗೆ ಕೆಳಗಡೆ ಅದು ಆ್ಯಂಟಿ ಅಂತ ಬರಬೇಕು, ANTI. ಸೆಮಿ ಆಟೋಮೆಟಿಕ್ಗೆ ಸೆಮಿ ಅಂತ ಬರೀರಿ. ಮಿಡ್ ವೇಗೆ ಮಿಡ್, ಇಂಟಾಲರೆಂಟ್ಗೆ ಇನ್, ಡಿಸ್ರೆಸ್ಪೆಕ್ಟ್ಗೆ ಡಿಸ್, ಮಿಸ್ಅಂಡರ್ಸ್ಟ್ಯಾಂಡ್ಗೆ ಮಿಸ್, ಪ್ರೀ ಮೆಚ್ಯೂರ್ಗೆ ಪ್ರೀ, ಇನ್ಆ್ಯಕ್ಟಿವ್ಗೆ ಇನ್. ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ, ಸೊ ನಾನು ಯಾವ ಥರ ಹೇಳಿದ್ನೋ ಆ ಥರ ಬರೀರಿ. ರೀ, ಇರ್, ಆ್ಯಂಟಿ, ಸೆಮಿ, ಮಿಡ್. ನೆಕ್ಸ್ಟ್ ರೈಟ್ ದ ಸಫಿಕ್ಸಸ್ ಇನ್ ದ ನೆಕ್ಸ್ಟ್ ಕಾಲಮ್. ಸಫಿಕ್ಸಸ್ ಅಂದರೆ ಲಾಸ್ಟಲ್ಲಿ ಬರೋ 4 ಲೆಟರ್ಸ್ ನೋಡಿ. ಕಂಫರ್ಟಬಲಲ್ಲಿ ಏಬಲ್, ಮ್ಯಾನೇಜ್ಮೆಂಟಲ್ಲಿ ಮೆಂಟ್, ಗುಡ್ನೆಸ್ಸಲ್ಲಿ ನೆಸ್, ಸಕ್ಸಸ್ಫುಲ್ಲಲ್ಲಿ ಫುಲ್, ಹೈಯೆಸ್ಟಲ್ಲಿ EST ಈಸ್ಟ್, ಸೆಲ್ಫಿಶಲ್ಲಿ IS ಇಶ್, ಕೇರ್ಲೆಸ್ಸಲ್ಲಿ LES ಲೆಸ್, ಮೂಮೆಂಟಲ್ಲಿ MENT ಮೆಂಟ್, ಬ್ಲೈಂಡ್ನೆಸ್ಸಲ್ಲಿ NESS ನೆಸ್, ಹ್ಯಾಂಡ್ಸಮಲ್ಲಿ SOME. ಸೊ ಲಾಸ್ಟಲ್ಲಿ ಬರೋ ಒಂದು ವರ್ಡ್ಸ್ನ ಏನಂತಾರೆ ನಾವು ಸಫಿಕ್ಸಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಈಸ್ ವರ್ಕ್ಶೀಟ್ಸ್ 78. ಅದು ಜಸ್ಟ್ 8 ಅಂತ ಮಾಡಿದ್ದೀನಿ. 78 ನಿಮ್ಮ ವರ್ಕ್ಬುಕ್ಕಲ್ಲಿ ಕರೆಕ್ಟಾಗಿ ಶೋ ಆಗುತ್ತೆ. ಇಲ್ಲಿ ನೋಡಿ, ಡೇಂಜರ್ ಅನ್ನೋದನ್ನ ನೀವು ಡೇಂಜರಸ್ ಅಂತ ಸೇರಿಸ್ಬೇಕು. ಪಾಸಿಬಲ್ ಅಂತಿದೆ, ಅದು ಇಂಪಾಸಿಬಲ್ ಆಗುತ್ತೆ. ನಂಬರ್ 3 ಡಿಸ್ಹಾನೆಸ್ಟ್. ನಂಬರ್ 4 ಟೀಚಿಂಗ್ ಅಂತ ಸೇರಿಸಿ. 5th ಒಂದ್ಗೆ ಎಂಜಾಯಬಲ್, 6th ಒಂದ್ಗೆ ಫ್ರೆಂಡ್ಲಿ, 7th ಒಂದ್ಗೆ ಡಿಸ್ಅಗ್ರಿ, 8th ಒಂದ್ಗೆ ಕುಕ್ಡ್, 9th ಒಂದ್ಗೆ ಇಂಪೇಷಂಟ್, 10th ಒಂದ್ಗೆ ಅನ್ಪರ್ಸನ್. ಸೊ ಈ ಥರ ನೀವು ಸಫಿಕ್ಸಸ್ ಮತ್ತು ಪ್ರಿಫಿಕ್ಸಸ್ನ ಫಿಲ್ ಮಾಡಿ. ನೆಕ್ಸ್ಟ್ ಮೇನಲ್ಲಿ ಪೀರಿಯಡ್ 33 ಈ ಒಂದು ವರ್ಕ್ಶೀಟ್ಗೆ ಟಾಪಿಕ್ ಏನಿದೆ, ಚೇಂಜಸ್ ಆಫ್ ವಾಯ್ಸಸ್.
ಸೊ ವರ್ಕ್ಶೀಟ್ 81 ಲಿಸನ್ ಟು ದ ಟೀಚರ್ ಆ್ಯಂಡ್ ಅಬ್ಸರ್ವ್ ದ ಶೀಟ್. ಸೊ ಟೀಚರ್ಸ್ ಇಲ್ಲಿ ಎ ವಿ ಅಂದರೆ ಆ್ಯಕ್ಟಿವ್ ವಾಯ್ಸ್ ಅಂತ, ಪಿ ವಿ ಅಂದರೆ ಪ್ಯಾಸಿವ್ ವಾಯ್ಸ್ ಅಂತ. ಸೊ ಇದನ್ನು ಯಾವ ಥರ ಚೇಂಜ್ ಮಾಡಬೇಕು ಅಂತ ಟೀಚರ್ಸ್ ನಿಮಗೆ ಕೇಳ್ಕೊಟ್ಟಿರ್ತಾರೆ. ನೆಕ್ಸ್ಟ್ ಬರೋ ಎಕ್ಸಸೈಸ್ಗೆ ನಾನು ನಿಮಗೆ ಆನ್ಸರ್ನ ತಿಳಿಸ್ಕೊಡ್ತೀನಿ. ಸೊ ಅದಷ್ಟು ನೀವು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನೋಡಿ ವರ್ಕ್ಶೀಟ್ 82. ಸೊ ಇಲ್ಲಿ ಆ್ಯಕ್ಟಿವ್ ವಾಯ್ಸ್ 4 ಸೆಂಟೆನ್ಸ್ ಕೊಟ್ಟಿದ್ದಾರೆ. ಸೊ ಅದು ನೆಕ್ಸ್ಟ್ ಕಾಲಮಲ್ಲಿ ಇನ್ನೂ 4 ಆನ್ಸರ್ಸ್ ಇದೆ. ಅದು ಮಿಸ್ ಮ್ಯಾಚ್ ಅಂದರೆ ಜಂಬಲ್ ಆಗಿದೆ. ಸೊ ನೀವು ಅದನ್ನ ಕರೆಕ್ಟಾಗಿ ಪೊಲೀಸ್ ಅರೆಸ್ಟೆಡ್ ದ ಥೀಫ್. ಆನ್ಸರ್ ದ ಥೀಫ್ ವಾಸ್ ಅರೆಸ್ಟೆಡ್ ಬೈ ದ ಪೊಲೀಸ್. ಆ್ಯಕ್ಟಿವ್ ವಾಯ್ಸ್ ಸೆಂಟೆನ್ಸ್, ಪ್ಯಾಸಿವ್ ವಾಯ್ಸ್. ಫಸ್ಟ್ ಒಂದ್ಗೆ ಬಿ ಅಂತ ಆನ್ಸರ್, ಸೆಕೆಂಡ್ ಒಂದ್ಗೆ ಸಿ ಅಂತ ಆನ್ಸರ್, ಸೀಡ್ಸ್ ಫಾರ್ ಬೀಯಿಂಗ್ ಸೋನ್ ಬೈ ದ ಫಾರ್ಮರ್ಸ್. ನಂಬರ್ 3ಗೆ ಆನ್ಸರ್ ಲಾಸ್ಟ್ ಒನ್ ಡಿ ಅಂತ ಆನ್ಸರ್. ನಂಬರ್ 4ಗೆ ಆನ್ಸರ್ ಆಪ್ಷನ್ ಎ ಇಸ್ ದ ಆನ್ಸರ್. Next is worksheet 83. Sit in a pairs and solve the given worksheet. First question, active voice. The girls plucked the flowers. Passive voice sentence is the flowers were plucked by the girl. Next question, my sister is painting the picture. Passive voice, the picture is being painted by my sister. Number 3, the merchant sold the goods in the market. Answer, the goods were sold by the merchant in the market. They had given the order. The order had given by him. So ಈ ಥರ ಆ್ಯಕ್ಟಿವ್ ವಾಯ್ಸ್ ಇರೋ ಸೆಂಟೆನ್ಸ್ನ ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಬೇಕು. ನೆಕ್ಸ್ಟ್ ಎಕ್ಸಸೈಸ್ 84 ವರ್ಕ್ಶೀಟ್ 84ಅಲ್ಲಿ ಎಕ್ಸ್ಪ್ರೆಸ್ ಯುವರ್ ಎಸ್ಟರ್ಡೇಸ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಇನ್ ಅಬೌಟ್ 8 to 10 ಸೆಂಟೆನ್ಸ್. ನೀವು ಎಕ್ಸ್ಟ್ರಾ ನಿನ್ನೆ ಏನೆಲ್ಲ ಕೆಲಸಗಳನ್ನ ಮಾಡಿದ್ದೀರಾ, ಸೊ ಅದನ್ನು ನೀವು ಪ್ಯಾಸಿವ್ ವಾಯ್ಸ್ ಸೆಂಟೆನ್ಸಲ್ಲಿ ಬರೀಬೇಕಂತೆ. ಐ ವಾಸ್ ಓಕ್ ಅಟ್ 6 AM. ದ ಬ್ರೇಕ್ಫಾಸ್ಟ್ ವಾಸ್ ಪ್ರಿಪೇರ್ಡ್ ಬೈ ಮೈ ಮದರ್. ದ ಹೋಮ್ವರ್ಕ್ ವಾಸ್ ಗಿವನ್ ಬೈ ದ ಟೀಚರ್. ದ ಹೋಮ್ವರ್ಕ್ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಬೈ ಮೀ. Caution was given by the teacher. The prayer was sung by the students. A question asked by my friend. ನೆಕ್ಸ್ಟ್ ನೋಡಿ ಪೀರಿಯಡ್ 34 ಇದೆ. ಟಾಪಿಕ್ ಇಲ್ಲಿ ಲಿಸನ್ ಆ್ಯಂಡ್ ರೆಸ್ಪಾಂಡ್ ಟು ದ ಅನೌನ್ಸ್ಮೆಂಟ್. ಇಲ್ಲಿ ಅನೌನ್ಸ್ಮೆಂಟ್ ಇದೆ. ಸೊ ನೀವು ಇಲ್ಲಿ ಏನು ಮಾಡಬೇಕು, ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಥರ ಮ್ಯಾಚ್ ಮಾಡಬೇಕು. ಫಸ್ಟ್ ಒನ್ಗೆ ಕ್ವಶನ್ ನೋಡಿ. ಫಸ್ಟ್ ಒನ್, ಎ ಯಂಗ್ ಮ್ಯಾನ್ ಇನ್ ಅ ಹರಿ ಟು ಗೆಟ್ ಆಫ್ ದ ಮೆಟ್ರೋ ಟ್ರೈನ್. ಇದು ಆನ್ಸರ್. ಸೆಕೆಂಡ್ ಕ್ವಶನ್ಗೆ ಆನ್ಸರ್, ಹರೀಶ್ ವಾಂಟ್ಸ್ ಟು ಪ್ಲೇ ಗೇಮ್ಸ್. ಕ್ವಶನ್ ನಂಬರ್ 3ಗೆ ಆನ್ಸರ್, ರಮ್ಯಾ ವಾಂಟ್ಸ್ ಟು ಹಿಯರ್ ಮ್ಯೂಸಿಕ್. ನೆಕ್ಸ್ಟ್ ಕ್ವಶನ್ ನಂಬರ್ 4ಗೆ ಆನ್ಸರ್, ಆ್ಯನ್ ಓಲ್ಡ್ ಲೇಡಿ ಬೋರ್ಡಿಂಗ್ ದ ಬಸ್. ಈ ಒಂದು ಸೀಕ್ವೆನ್ಸಲ್ಲಿ ನೀವು ಈ ಟೇಬಲ್ನ ಕಂಪ್ಲೀಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಸರ್ಕಲ್ಸ್ ಇದೆ. ನೆಕ್ಸ್ಟ್ ಪೀರಿಯಡ್ 35, ಟಾಪಿಕ್ ಅನಲೈಸಿಂಗ್ ಗ್ರಾಫ್. ಅಂದರೆ ಒಂದು ವರ್ಕ್ಶೀಟ್ ಕೊಟ್ಟಿರ್ತಾರೆ, ಅಂದರೆ ಒಂದು ಗ್ರಾಫ್ನ ನಿಮಗೆ ಕೊಟ್ಟಿರ್ತಾರೆ. ಸೊ ಆ ಒಂದು ಗ್ರಾಫ್ನ ಬೇಸ್ ಮೇಲೆ ನೀವು ಕ್ವಶನ್ಸ್ಗೆ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ಅದು ಒಂದು ಬಾರ್ ಗ್ರಾಫ್ ಅಂತ ರೆಪ್ರೆಸೆಂಟಿಂಗ್ ಒಂದು ಕಾರ್ ಕಂಪನಿದು ಇದು ಗ್ರಾಫ್ ಇದು 2022ಅಲ್ಲಿ. ಸೊ ಆ ಒಂದು ಗ್ರಾಫ್ನ ನೀವು ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಿ ಕ್ವಶನ್ಸ್ಗೆ ಆನ್ಸರ್ ಮಾಡಿ. ಆ ಗ್ರಾಫ್ನು ಈ ಥರ ಇದೆ. ವರ್ಕ್ಶೀಟ್ 88. ಬಿಲೋ ಗಿವನ್ ಇಸ್ ಅ ಬಾರ್ ಗ್ರಾಫ್ ಸೇಲ್ಸ್ ಆಫ್ ಅ ಕಾರ್ ಕಂಪನಿ. ಡಿಸೆಂಬರಲ್ಲಿ ಕಾರ್ ಎಷ್ಟು ಸೇಲ್ ಆಗಿದೆ, ನವೆಂಬರಲ್ಲಿ ಎಷ್ಟು ಸೇಲ್ ಆಗಿದೆ. ಸೊ ಈ ಥರ ಒಂದು 6 ಮಂತ್ ಒಂದು ಡೇಟಾನ ಅವರು ನಿಮಗೆ ಪ್ರೊವೈಡ್ ಮಾಡಿದ್ದಾರೆ. ಈ ಒಂದು ಡೇಟಾನ ಕ್ಲಿಯರಾಗಿ ನೀವು ಓದಿ ನೆಕ್ಸ್ಟ್ ಬರೋ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ವಾಟ್ ಈಸ್ ದ ಗ್ರಾಫ್ ರೆಪ್ರೆಸೆಂಟಿಂಗ್? ಗ್ರಾಫ್ ಏನು ಶೋ ಮಾಡ್ತಾ ಇದೆ? ಮಂತ್ಲಿ ರಿಪೋರ್ಟ್ ಆಫ್ ಕಾರ್ ಸೆಲ್ಲಿಂಗ್. ನೆಕ್ಸ್ಟ್ ಕ್ವಶನ್, ವಿಚ್ ಮಂತ್ ಆ್ಯಂಡ್ ದ ಇಯರ್ ಸೇಲ್ಸ್ ಡಸ್ ದ ಗ್ರಾಫ್ ಶೋ? ಆಗಸ್ಟ್ ಡಿಸೆಂಬರ್. ಆಗಸ್ಟಿಂದ ಡಿಸೆಂಬರ್ ತನಕ ಏನಾಗಿದೆ ಗ್ರಾಫ್ ಅಲ್ಲಿ ಇನ್ಫಾರ್ಮೇಷನ್ಸ್ ಇದೆ ಅಂತ. ನೆಕ್ಸ್ಟ್ ವರ್ಕ್ಶೀಟ್ 89ಅಲ್ಲಿ, ವೈ ಡು ಯು ಥಿಂಕ್ ದ ಮೋರ್ ನಂಬರ್ ಆಫ್ ಕಾರ್ಸ್ ವರ್ ಸೋಲ್ಡ್ ಇನ್ ದ ಮಂತ್ ಆಫ್ ಡಿಸೆಂಬರ್? ಡಿಸೆಂಬರಲ್ಲಿ ಯಾಕೆ ಜಾಸ್ತಿ ಕಾರ್ಗಳು ಸೇಲ್ ಆಗಿದೆ ಅಂತ ಬರೀಬೇಕು. ಡಿಸೆಂಬರ್ ಇಸ್ ದ ಎಂಡ್ ಆಫ್ ದ ಇಯರ್. ಸೊ ಆಲ್ ಬಾಟ್ ದ ಕಾರ್ಸ್. ಎಲ್ಲರೂ ಕೂಡ ಕಾರ್ನ ಪರ್ಚೇಸ್ ಮಾಡ್ತಾರೆ. ಮೇ ಬಿ ಇಯರ್ ಎಂಡ್ ಡಿಸ್ಕೌಂಟ್ ವಾಸ್ ಗಿವನ್, ಅಥವಾ ಇಯರ್ ಎಂಡ್ ಡಿಸ್ಕೌಂಟ್ ಕೊಟ್ಟಿರ್ಬೋದು. ಆಲ್ ವಾಂಟ್ ಟು ಹ್ಯಾವ್ ಫಾರ್ ಅ ನ್ಯೂ ಇಯರ್ ಕಾರ್. ಹೊಸ ವರ್ಷಕ್ಕೆ ಎಲ್ಲರೂ ಕಾರ್ನ ಪರ್ಚೇಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಕ್ವಶನ್, ಸಪೋಸ್ ಯು ಆರ್ ಇನ್ ಅ ಕಾರ್ ಶೋರೂಮ್ ವಿತ್ ಯುವರ್ ಪೇರೆಂಟ್ಸ್ ಟು ಬೈ ಅ ಕಾರ್. ವಾಟ್ ಡೂ ಯು ಏನಂತ ಎನ್ಕ್ವೈರಿ ಮಾಡ್ತೀರಾ? ವಾಟ್ ಈಸ್ ದ ಪ್ರೈಸ್ ಆಫ್ ಅ ಕಾರ್? ವಾಟ್ ಈಸ್ ದ ಮೈಲೇಜ್ ಆನ್ ದ